ವೆರಿಕೋಸ್ ವೇನ್ ಸಮಸ್ಯೆ ಯೂಶಲಿ ಇದಕ್ಕೆ ವಾಲ್ವರ್ ಡಿಸ್ಜಂಕ್ಷನ್ ಅಂತ ಹೇಳಿ ಮಾಡ್ತಾ ಇದ್ವಿ. ಅವಾಗ ನಮ್ಮ ಬಾಡಿಯಲ್ಲೆಲ್ಲ ಕಟ್ ಮಾಡಿ ಆಯಾ ಜಾಗದಲ್ಲಿ ವೆಲ್ಲೆಲ್ಲಿ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ, ಲೀಕ್ ಆಗ್ತಿತ್ತಲ್ಲ, ಆ ವೇನ್ಸ್ ಎಲ್ಲ ತೆಗಿಬೇಕಾಗ್ತಾ ಇತ್ತು. ಆ ಥರ ಓಪನ್ ಸರ್ಜರಿ ಏನು ಮಾಡಲ್ಲ, ಲೇಸರ್ ಆಪರೇಷನ್ ಅಂತ ಹೇಳಿ ಬಂದಿದೆ. ಕ್ಯಾನಲದಿಂದ ಆ ವೆರಿಕೋಸ್ ವೇನ್ ಏನಿದೆಯಲ್ಲ ಅದರೊಳಗಡೆ ಒಂದು ಲೇಸರ್ ಫೈಬರ್ ಬಿಟ್ಬಿಟ್ಟು ಎಲ್ಲೆಲ್ಲಿ ಲೀಕ್ ಆಗುತ್ತಲ್ಲ ಅದನ್ನು ನಾವು ಸೀಲ್ ಮಾಡ್ಕೊತಾ ಬರ್ತೀವಿ. ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗೆ ಸರ್? ಏನಾದ್ರು ಸರ್ಜರಿ ಮಾಡಬೇಕಾ ಅಥವಾ ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕಾ? ಹಾಗೆ ಇದು ಕ್ಯೂರಬಲ್ ಅಥವಾ ಮತ್ತೆ ಮತ್ತೆ ಆಕರ್ ಆಗ್ತಾ ಇರುತ್ತಾ ಅಂತ? ಸೊ ವೆರಿಕೋಸ್ ವೇನ್ ಸಮಸ್ಯೆ ಯೂಶಲಿ ಇದಕ್ಕೆ ಮೆಡಿಸಿನಿಂದ ಅಷ್ಟೊಂದು ವ್ಯವಸ್ಥಿತವಾದ ಒಂದು ಟ್ರೀಟ್ಮೆಂಟ್ ಇಲ್ಲ, ಬರೀ ಮೆಡಿಸಿನಿಂದ. ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ರಕ್ತನಾಳಗಳು ಈಗ ಯಾವುದೇ ಒಂದು ಪೈಪಲ್ಲಿ ರಕ್ತ ಹೋಗ್ತಾ ಇರ್ತದೆ, ಅದನ್ನು ನಾವು ಮೆಡಿಸಿನ್ ಕೊಟ್ಟು ಅದನ್ನು ವಾಪಸ್ಸು ಫಾಸ್ಟಾಗಿ ಹೋಗಿ ಲೇಟಾಗಿ ಹೋಗಿ ಆ ಥರ ಮಾಡಲಿಕ್ಕಾಗಲ್ಲ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಯು ಹ್ಯಾವ್ ಟು ಟ್ರೀಟ್ ಬೈ ಮೆಕ್ಯಾನಿಕಲ್ ಸೋರ್ಸಸ್ ಓನ್ಲಿ, ಐದರ್ ಬೈ ಕಂಪ್ರೆಷನ್ ಹಾಕಿ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ ಅಥವಾ ಕಂಪ್ರೆಷನ್ ಕ್ರಿಪ್ ಬ್ಯಾಂಡೇಜ್ ಅಂತ ಹೇಳ್ತೀವಿ. ಅದು ಇನಿಷಿಯಲ್ ಸ್ಟೇಜಲ್ಲಿ ವಿಲ್ ಅಡ್ವೈಸ್. ಸೊ ಅದರಿಂದಲೂ ನಮಗೆ ಸಮಸ್ಯೆ ಪರಿಹಾರ ಸಿಗಲಿಲ್ಲ ಅಂತ ಸಂಬಂಧದಲ್ಲಿ ನಾವು ಅದಕ್ಕೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಮುಂಚೆ ಎಲ್ಲ ನಾವೇನು ಮಾಡ್ತಾ ಇದ್ವಿ, ಓಪನ್ ಮಾಡಿ ಆಪ್ರೇಷನ್ ಮಾಡ್ತಾ ಇದ್ವಿ. ವೆರಿಕೋಸ್ ವೇನ್ ಸರ್ಜರಿಗೆ ಸ್ಟ್ರಿಪ್ಪಿಂಗು ಅಥವಾ ವಾಲ್ವರ್ ಡಿಸ್ಜಂಕ್ಷನ್ ಅಂತೇಳಿ ಮಾಡ್ತಾ ಇದ್ವಿ. ಅವಾಗ ನಮ್ಮ ಬಾಡಿಯಲ್ಲೆಲ್ಲ ಕಟ್ ಮಾಡಿ ಆಯಾ ಜಾಗದಲ್ಲಿ ವೆಲ್ಲೆಲ್ಲಿ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ, ಲೀಕ್ ಆಗ್ತಿತ್ತಲ್ಲ, ಆ ವೇನ್ಸ್ ಎಲ್ಲ ತೆಗಿಬೇಕಾಗ್ತಾ ಇತ್ತು. ಈಗ ಯಾಸ್ ಸೈನ್ಸ್ ಅಡ್ವಾನ್ಸಸ್ ಮೆಡಿಕಲ್ ಫೀಲ್ಡಲ್ಲಿ ಏನಾಗಿದೆ, ನಾವು ಆ ಥರ ಓಪನ್ ಸರ್ಜರಿ ಏನು ಮಾಡಲ್ಲ. ನಮಗೆ ಈ ಥರ ಲೇಸರ್ ಆಪರೇಷನ್ ಅಂತೇಳಿ ಬಂದಿದೆ. ಯೂಶಲಿ ಒಂದು ಸ್ಮಾಲ್ ಪಂಚರ್, ರಕ್ತನಾಳದ ಒಂದು ಮಾಮೂಲಿ ನಾವು IV ಇಂಜೆಕ್ಷನ್ ಕೊಡೋಕ್ಕೆ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಒಂದು ಕಾಲಲ್ಲಿ ಒಂದು ಕ್ಯಾನಲ್ ಹಾಕಿ ಆ ಕ್ಯಾನಲದಿಂದ ಆ ವೆರಿಕೋಸ್ ವೇನ್ ಏನಿದೆಯಲ್ಲ ಅದರೊಳಗಡೆ ಒಂದು ಲೇಸರ್ ಫೈಬರ್ ಬಿಟ್ಬಿಟ್ಟು ಎಲ್ಲೆಲ್ಲಿ ಲೀಕ್ ಆಗುತ್ತಲ್ಲ ಅದನ್ನು ನಾವು ಸೀಲ್ ಮಾಡ್ಕೊತಾ ಬರ್ತೀವಿ. ಸೊ ಆ ಸಮಸ್ಯೆ ಬ್ಲಡ್ ಏನಾಗುತ್ತೆ, ಓನ್ಲಿ ಒನ್ ಡೈರೆಕ್ಷನ್ ಹೋಗುತ್ತೆ ಮೇಲ್ಗಡೆ, ಮತ್ತೆ ವಾಪಸ್ ಬರ್ದಂಗೆ ತಡೆ ಹಿಡಿಯುತ್ತೆ. ಅದು ಒಂದು ಲೇಸರ್ ಟ್ರೀಟ್ಮೆಂಟು. ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳಿ ಬರ್ತೀವಿ. ಸೊ ಅದು ಅಷ್ಟೇ, ಅದು ಇದೇ ಥರನೇ ಟೆಕ್ನಾಲಜಿ. ಇನ್ನೊಂದು ವೀನಸ್ ಸೀಲ್ ಅಂತೇಳಿ, ನಮ್ಮ ಮಾಮೂಲಿ ಗಮ್ಮಲ್ಲಿ ಹೇಗೆ ಒಂದು ಅಪ್ರಾಕ್ಸಿಮೇಟ್ ಮಾಡ್ತೀವಲ್ಲ, ಆ ಕೊಳವೆ, ರಕ್ತನಾಳದ ಕೊಳವೆನ ಆ ಗಮ್ ಹಾಕಿ ಸೀಲ್ ಮಾಡ್ಕೊತಾ ಬರ್ತೀವಿ. ಸೊ ರಕ್ತ ವಾಪಸ್ ಬರಲ್ಲ, ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತದೆ. ಈ 3 ಹೊಸ ಟ್ರೀಟ್ಮೆಂಟ್ಗಳದ್ದು ಏನಂದರೆ, ನಮಗೆ ನೀವು ಅಡ್ಮಿಟ್ ಆಗಬೇಕಾಗಿಲ್ಲ. ಯೂಶಲಿ ಡೇ ಕೇರ್ ಪ್ರೊಸೀಜರ್ಸ್, ಬೆಳಗ್ಗೆ ಅಡ್ಮಿಷನ್ ಆದರೆ ಮಧ್ಯಾಹ್ನದಷ್ಟು ನೀವು ಆಪ್ರೇಷನ್ ಮಾಡಿಸ್ಬೋದು, ಲೇಸರ್ ಆಪ್ರೇಷನ್ನ. ಸೊ ಯು ಮೇ ಟೇಕ್ 1 day ರೆಸ್ಟ್ ಅಟ್ ಹೋಮ್, ನೆಕ್ಸ್ಟ್ ಡೇ ಯು ಕ್ಯಾನ್ ಗೋ ಫಾರ್, ನೀವು ಕೆಲಸಕ್ಕೆ ಹೋಗ್ಬೋದು ಮಾಮೂಲಿ. ಸೊ ಇದು ಅಡ್ವಾಂಟೇಜ್. ಹೊಲಿಗೆ ಕಟ್ ಮಾಡೋದಿರಲ್ಲ, ಹೊಲಿಗೆ ಹಾಕೋದಿರಲ್ಲ, ಹೊಲಿಗೆ ತೆಗೆಯೋದಿರಲ್ಲ. ಸುಮಾರು ಕನ್ವೆನ್ಷನಲ್ ಮಾಮೂಲಿ ಆಪ್ರೇಷನ್ಲಿ ಏನಾಗುತ್ತೆ ಅಂದರೆ, ಸುಮಾರು ಒಂದು 5-6 ದಿನದವರೆಗೂ ನಾವು ಅವ್ರನ್ನ ರೆಸ್ಟ್ ತೊಗೊಳಕ್ಕೆ ಹೇಳಿರ್ತೀವಿ. ಆಮೇಲೆ ಹೊಲಿಗೆ ತೆಗೆಸ್ಕೋಬೇಕಾಗುತ್ತೆ. ಆಮೇಲೆ ಅವ್ರ ಕೆಲಸಗಳು ಹೋಗ್ಬೇಕಾಗುತ್ತೆ. ಲೇಸರ್ ವಿತಿನ್ ಸ್ಕಾರ್ ಇರಲ್ಲ. ಇನ್ನೊಂದು ನೀವು ಹೇಳ್ದಂಗೆ, ಸೊ ಎಸ್ ಸೈನ್ಸ್ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆದಂಗೆ ಇವೆಲ್ಲ ನ್ಯೂಯರ್ ಥೆರಪೀಸ್. ಬಟ್ ಸರ್, ಇದು ರಿಆಕರ್ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತಾ? ಬರುತ್ತೆ, ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವುದೇ ಸರ್ಜರಿ ಮಾಡೋದು ಸುಮಾರು ಒಂದು 10% ಜನಕ್ಕೆ ಬರ್ಬೋದು. ಅದು ಏನು ಇಮಿಡಿಯೇಟ್ ಬರಲ್ಲ, ಸುಮಾರು ಒಂದು 10-15 ವರ್ಷ ಆದಮೇಲೆ ಬರೋ ಚಾನ್ಸ್ ಇರ್ತದೆ. ಅದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಮತ್ತೆ ಈ ಲೈಫ್ ಸ್ಟೈಲ್ಗಳು ಜಾಸ್ತಿ ಹೊತ್ತು ನಿಂತಿರಬಾರ್ದು, ಪ್ರಿಕಾಷನ್ಗಳು ತೊಗೋಬೇಕು. ಯೂಶಲಿ ವಿಲ್ ಪ್ರಿಸ್ಕ್ರೈಬ್ ಒಂದು ಸ್ಟಾಕಿಂಗ್ಸ್. ಈಗ ಜಾಸ್ತಿ ನಿಂತು ಕೆಲಸ ಮಾಡೋ ಅಂಥವ್ರಿಗೆ ಆ ಸ್ಟಾಕಿಂಗ್ಸ್ ಹಾಕೊಬೇಕು. ಯೂಶಲಿ ಅದನ್ನೆಲ್ಲ ನೀವು ಮಾಡಿದರೆ ಡಿಕ್ರೆನ್ಸ್ ಆಗೋದು ತುಂಬ ಕಡಿಮೆ. ಬಟ್ ಈಗಿನ ಲೈಫ್ ಸ್ಟೈಲ್ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಟೈಮ್ ಅಂತ ಸಿಗೋದು ಇದರ್ ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಟೈಮ್. ಸೊ ಈ ಥರ ನೈಟ್ ಟೈಮ್ ರೂಟೀನ್ ಅಥವಾ ಮಾರ್ನಿಂಗ್ ರೂಟೀನ್ ಅಂತ ಏನಾದರೂ ಫಾಲೋ ಮಾಡಬೇಕಾಗುತ್ತಾ? ಇಲ್ಲ, ಅದು ಇದು ಏನಿಲ್ಲ. ನಿಮಗೆ ಕೆಲವೊಮ್ಮೆ ನಿದ್ದೆ ಸಮಸ್ಯೆ ಆದರೂ ಈ ಥರ ಆಗೋ ಚಾನ್ಸ್ ಇರುತ್ತೆ, ಬಟ್ ಅದೊಂದೇ ಕಾರಣ ಅಲ್ಲ. ಸೊ ಇದಕ್ಕೆ ಯೂಶಲಿ ನಿಮಗೆ ಸಮಸ್ಯೆಗಳು ಅಂದರೆ ನಾನು ಹೇಳಿದ್ನಲ್ಲ, ಒಂದು ನಿಂತಿದ್ದ ಕಡೆ ನಿಂತು ಕೆಲಸ ಮಾಡೋಂಥವ್ರಿಗೆ, ಇದರ್ ಸೆಡೆಂಟ್ರಿ ಪೀಪಲ್, ಓವರ್ ವೆಯ್ಟ್ ಇದ್ದವ್ರಿಗೆ, ಸೊ ನಿಮಗೆ ಎಕ್ಸಸೈಸೇ ಇಲ್ಲ, ಸೊ ಬಾಡಿ ವೇಟ್ ಎಲ್ಲ ಕಾಲ್ ಮೇಲೆ ಬೀಳುತ್ತೆ. ಪ್ಲಸ್ ನಿಮ್ಮ ಮಸಲ್ ಸ್ಟ್ರೆಂತ್ಗಳು ಇರಲ್ಲ. ಸೊ ನಿಮ್ಗೆ ಎಕ್ಸಸೈಸ್ ಇರಲ್ಲ, ಒಬೆಸಿಟಿ, ಒಂದು ಹೆರಿಡಿಟ್ರಿ ಇರ್ತದೆ. ಸೊ ಇವೆಲ್ಲ ಸಮಸ್ಯೆಗಳು ಬಂದಾಗ, ಶುಗರ್, ಡಯಾಬಿಟಿಕ್ ಇದ್ದವು, ಪ್ಲಸ್ ವೆರಿಕೋಸ್ ಇದೆ. ಸೊ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಬೇಗನೆ ಇನ್ಫೆಕ್ಷನ್ ಆಗುತ್ತೆ ಆ ಜಾಗದಲ್ಲಿ. ಸೊ ಅವೆಲ್ಲ ಸ್ವಲ್ಪ ಪ್ರಿವೆಂಟ್ ಮಾಡಿದರೆ, ಸೊ ವೆರಿಕೋಸ್ ವೇನ್ ಜೊತೆ ನಾವು ಜೀವನ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ವೆರಿಕೋಸ್ ವೇನ್ಸ್ ನ ಮೊದಲ ಒಂದು ಹಂತ ಏನು, ಅದು ಸ್ಪೈಡರ್ ವೇನ್ಸ್ ಅಂತ ಹೇಳಿದ್ರಿ. ಸೊ ಎಕ್ಸಾಕ್ಟ್ಲಿ ಸ್ಪೈಡರ್ ವೇನ್ಸ್ ಅಂದ್ರೆ ಏನು, ಯಾವ ರೀತಿ ಇದು ಕಾಣಿಸ್ಕೊಳ್ಳುತ್ತೆ? ಈಗ ವೇನ್ಸು ಕೆಲವು ನಮ್ಮ ಚರ್ಮದ ಕೆಳಗಡೆ ಇರ್ತವೆ, ಅವು ಸ್ವಲ್ಪ ದೊಡ್ಡ ರಕ್ತನಾಳ ವೇನ್ಸ್. ಇನ್ನು ಚರ್ಮದಲ್ಲೇ ವೇನ್ಸ್ ಇರ್ತವೆ, ಸ್ಮಾಲ್, ದೇ ಆರ್ ನಾಟ್ ವಿಸಿಬಲ್ ರೂಟೀನ್ಲಿ ಅಂಟಿಲ್ ಅನ್ಲೆಸ್ ಅವ್ರು ಸ್ವಲ್ಪ ದಪ್ಪ ಆಗಿ, ಆ ದಪ್ಪ ಆದಾಗ ಆ ಅಶುದ್ಧ ರಕ್ತ ಏನಿರ್ತದೆ ನೀಲಿ ಕಲರ್ ಇರ್ತದೆ. ಸೊ ಅದು ನಿಮಗೆ ಕಾಣಿಸೋಕೆ ಶುರುವಾಗುತ್ತೆ. ಅದು ಡರ್ಮಲ್ ವೆರಿಕೋಸಿಟಿಸ್ ಅಂತ ಹೇಳ್ತೀವಿ. ಅದನ್ನೇ ಸ್ಪೈಡರ್ ನಿವಸ್ ಅಂತ ಹೇಳೋದು. ಅದು ಚರ್ಮದಲ್ಲಿರೋ ಅಂಥವು. ಸೊ ಅವು ನಮಗೇನು ಯೂಶಲಿ ಮೇಜರ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ. ಸೊ ಅವಕ್ಕೆ ಟ್ರೀಟ್ಮೆಂಟು ನಾವು ಇನಿಷಿಯಲಿ ಅದು ಕಾಣಿಸ್ತದೆ. ಕಾಸ್ಮೆಟಿಕಲಿ ಏನಾದರೂ ನಮಗೆ ಓಕೆ, ನಾನು
ಮಾಡಿಸ್ಕೋಬೇಕು. ಇದು ವೆರಿಕೋಸ್ ವೇನ್ಸ್ ಅಥವಾ ನಾರ್ಮಲ್? ಇದು ವೆರಿಕೋಸ್ ವೇನ್ಸ್. ಹೌದು, ಇದು ವೆರಿಕೋಸ್ ವೇನ್ಸ್ ಅರ್ಲಿಯರ್ ಸ್ಟೇಜ್ ಅಲ್ಲಿ ಇರ್ತದೆ. ಕೆಲವೊಮ್ಮೆ ಹಾರ್ಮೋನಲ್ ಸಮಸ್ಯೆ ಆದಾಗ ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಇರ್ಬೋದು, ಕೆಲವೊಮ್ಮೆ ಏನಾದ್ರು ನಿಮಗೆ ಮೆಡಿಕೇಶನ್ ಕೊಡ್ತಾರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತಾರೆ, ಅಥವಾ ನಿಮ್ಗೆ ಏನಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಯಾರಿಗಾದ್ರೂ ಹೆಣ್ಮಕ್ಳಲ್ಲಿ ಈ ತರ ಬರೋ ಚಾನ್ಸಸ್ ಇರ್ತದೆ. ಇದು ಸಿವಿಯಾರಿಟಿ ಹೇಗಿರುತ್ತೆ ಸರ್? ಮತ್ತೆ ರೀಸನ್ಸ್ ಏನೇನು, ಯಾವ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ? ಈ ಸ್ಪೈಡರ್ ನೀವಸ್ ಬಗ್ಗೆನಾ ಅಥವಾ ವೆರಿಕೋಸ್ ವೇನ್ಸ್? ಸ್ಪೈಡರ್ ನೀವಸ್ ಬಗ್ಗೆ ಹೇಳ್ಬೇಕಂದ್ರೆ, ಸ್ಪೈಡರ್ ವೇನ್ಸ್ ಬಗ್ಗೆ ಅಂದ್ರೆ ಇದು ನಿಮ್ಗೇನು ಸಮಸ್ಯೆಗಳು ಏನು ಅಷ್ಟೊಂದು ವೆರಿಕೋಸ್ ವೇನ್ ತರ ಬರಲ್ಲ. ಓನ್ಲಿ ನಿಮಗೆ ಸ್ವಲ್ಪ ನಿಮಗೆ ಚೆನ್ನಾಗಿ ಕಾಣಿಸಲ್ಲ, ಸ್ಕಾರ್ ತರ ಕಾಣಿಸುತ್ತೆ ಅನ್ನೋ ಒಂದು ಮನೋಭಾವ ಇರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಅದನ್ನ ಏಟ್ ಬಿದ್ದಾಗ, ಸ್ಕ್ರಾಚ್ ಆದಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ. ಯಾವ ಪಾರ್ಟ್ಸ್ ಅಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತೆ? ಅದು ದೇಹದ ಎಲ್ಲಾ ಭಾಗದಲ್ಲಿ, ಪರ್ಟಿಕ್ಯುಲರ್ಲಿ ಲೆಗ್ ಅಲ್ಲಿ, ಥೈಸ್ ಅಲ್ಲಿ ಕಾಣಿಸ್ತದೆ. ಸೊ ಲೆಗ್ ಅಲ್ಲಿ ಜಾಸ್ತಿ ಇರ್ತದೆ, ಥೈಸ್ ಅಲ್ಲಿ ಜಾಸ್ತಿ ಇರ್ತದೆ. ಸೊ ಲೋಯರ್ ಪಾರ್ಟ್ ಆಫ್ ದಿ ಬಾಡಿ ಈ ಭಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ಹಾರ್ಮ್ಫುಲ್ ಆಗಿರೋದಿಲ್ಲ. ಹಾರ್ಮ್ಫುಲ್ ಯಾವಾಗ ಆಗುತ್ತೆ, ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂತ ಹೋಗಿ ಅದ್ರ ಜೊತೆ ವೆರಿಕೋಸ್ ಪೇನ್ ನಿಮ್ಗೆ ಸಿವಿಯರಿಟಿ ಆದಾಗ ಡೆಫಿನೆಟ್ಲಿ ಇಟ್ ವಿಲ್ ಹಾರ್ಮ್. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ವೆರಿಕೋಸ್ ಪೇನ್ ಇಲ್ಲ, ಬರೀ ನೀವು ಸ್ಪೈಡರ್ ನೀವಸ್ ಇದೆ, ಸ್ಪೈಡರ್ ವೈನ್ಸ್ ಇದೆ, ಅದನ್ನ ನಾವು ವಿ ಕ್ಯಾನ್ ಮ್ಯಾನೇಜ್ ಕನ್ಸರ್ವೇಟಿವ್ಲಿ. ಸ್ಟಾಕಿಂಗ್ಸ್ ಅಂತ ಹೇಳಿದ್ನಲ್ಲ, ಅದನ್ನ ಮಾಡ್ಕೊಬೋದು. ನಿಮ್ಗೆ ಇದಕ್ಕೂ ಟ್ರೀಟ್ಮೆಂಟ್ ಇದೆ, ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿ, ಅಥವಾ ನಮಗೆ ಫೋಮ್ ಅಬ್ಲೇಷನ್ ಅಂತ ಹೇಳಿ ಮಾಡ್ತೀವಿ, ಸ್ಲಿರೋಥೆರಪಿ ಅಂತ ಹೇಳಿ ಮಾಡ್ತೀವಿ. ಸೊ ಇವೆರಡರಲ್ಲಿ ಈಸಿಲಿ ಕ್ಯಾನ್ ಬಿ ಟ್ಯಾಕಲ್ಡ್. ಈಗ ರೆಡ್ ಕಲರ್ ಈ ಥ್ರೆಡ್ ತರ ಅಥವಾ ಮಾರ್ಕ್ಸ್ ತರ ಇರುತ್ತಲ್ಲ, ಅದು ಕೂಡ ಈ ಸ್ಪೈಡರ್ ವೇನ್? ಹೌದು, ಅದನ್ನೇ ಸ್ಪೈಡರ್ ವೇನ್ ಅಂತ ಹೇಳೋದು. ಕೆಲವೊಮ್ಮೆ ಬೈ ಬರ್ತ್ ಇರ್ತದೆ, ಅದು ಆಂಜೋಮಾ ಅಂತ ಹೇಳ್ತೀವಿ, ಅದಕ್ಕೆ ಬೇರೆ ತರ ಟ್ರೀಟ್ಮೆಂಟ್. ಸ್ಪೈಡರ್ ವೇನ್ ಯೂಶಲಿ ಆಫ್ಟರ್ ಸಮ್ ಟೈಮ್ ಆಫ್ ನಿಮ್ಗೊಂದು 25-30 ಇಯರ್ಸ್ ಆದ್ಮೇಲೆ ಶುರು ಆಗ್ತದೆ ಕಾಣಿಸ್ಲಿಕ್ಕೆ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅಂದ್ರೆ ನೀವು ಇದರ ಫೋಮ್ ಸ್ಲಿರೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತ ಹೇಳಿ ಮಾಡ್ತೀವಿ. ಅವೆಲ್ಲ ಡೇ ಕೇರ್ ಪ್ರೊಸೀಜರ್ಸ್, ಜಸ್ಟ್ ಕಾಸ್ಮೆಟಿಕ್ ಪ್ರೊಸೀಜರ್ ತರ. ಯು ಕ್ಯಾನ್ ಗೆಟ್ ಇಟ್ ಡನ್ ಅಂಡ್ ವಾಕ್ ಅವೇ ಫ್ರಮ್ ದ ಡಾಕ್ಟರ್ಸ್ ಆಫೀಸ್. ಏನಾದ್ರೂ ಲೈಕ್ ಹೋಮ್ ರೆಮಿಡೀಸ್ ಆ ಥರ ಏನಾದ್ರು ಇದೆಯಾ, ಅಥವಾ ಲೈಫ್ ಸ್ಟೈಲ್ ಚೇಂಜಸ್? ಹೋಮ್ ರೆಮಿಡೀಸ್ ಅಂತ ವೆರಿಕೋಸ್ ವೇನ್ಗೆ ಅದೇ ನಿಮ್ಗೇನು ಏನಿಲ್ಲ, ಸ್ಪೈಡರ್ ವೇನ್ಸ್ಗೆ ಆ ಥರ ಏನಿಲ್ಲ. ಸೊ ನಿಮ್ಗೆ ಡ್ರೈನೆಸ್, ಈಗ ಯೂಶುವಲಿ ಏನಾದ್ರು ಕ್ರೀಮ್ಸ್ ಅಪ್ಲೈ ಮಾಡಿದ್ರೆ ಆ ಜಾಗ ಯೂಶಲಿ ನಾವೇನು ವೆರಿಕೋಸ್ ವೇನ್ ಅಥವಾ ಸ್ಪೈಡರ್ ವೇನ್ ಹೇಳ್ತೀವಿ, ಅವಾಯ್ಡ್ ಡ್ರೈನೆಸ್. ಚಳಿಗಾಲದಲ್ಲಿ ಇದೆಲ್ಲ ಆ ಡ್ರೈನೆಸ್ ಜಾಸ್ತಿ ಆದಾಗೆಲ್ಲ ನಿಮಗೆ ಇಚಿಂಗ್ ಜಾಸ್ತಿ ಆಗುತ್ತೆ, ಅಲ್ಸರ್ಗಳು ಜಾಸ್ತಿ ಆಗುತ್ತೆ. ಸೊ ಈ ಸ್ಪೈಡರ್ ವೇನ್ಗಳು ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಮಾಯಿಶ್ಚರೈಸರ್ ಹಾಕೊಬೇಕು ಬಾಡಿನ. ಓಕೆ, ಮಾಮೂಲಿ ತೆಂಗಿನ ಕೊಬ್ಬರಿ ಎಣ್ಣೆ ಹಾಕೊಂಡ್ರು ಇಟ್ಸ್ ಫೈನ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.